ಇನ್ನೊಂದು ವಿಷಯ ಹೇಳಬೇಕು ಅಂತಿದ್ದೆ, ಅಲ್ಲ ಅಂದ್ರೆ ಈ ತರದ ಬಹಳ ವಿಷಯ ಇದೆ. ಸ್ವಲ್ಪ ನೀವು ಇವಾಗಿಂದನೇ ಈ ತರದನ್ನ ಫೋಕಸ್ ಮಾಡಿದ್ರೆ, ಅಂದ್ರೆ ನಾವು ಇದನ್ನ ಫೋಕಸ್ ಮಾಡಬೇಕು. ಇಂಗ್ಲಿಷ್ ಫೋನಿಕ್ಸ್ ಅಂತ ನಾನು ಏನು ಹೇಳಿದೆ, ಫೋನಿಕ್ಸ್ ಎಲ್ಲಾದ್ರೂ ಫೋನಿಕ್ಸ್ ಅಲ್ಲೇ ಡಿಪೆಂಡ್ ಆಗೋದಲ್ಲ, ಫೋನಿಕ್ಸ್ ಮೇಲೆ ಡಿಪೆಂಡ್ ಆಗಬಾರ್ದು. ಆ್ಯಪ್ ಕ ಇದರಲ್ಲೇ ಬರುತ್ತೆ ಎಲ್ಲದು ಅನ್ನೋದು ಡಿಪೆಂಡ್ ಆಗಬಾರ್ದು. ಇಂಗ್ಲಿಷ್ ಬಂದು ತುಂಬಾ ವಿಷಯಗಳು ನಾವು ತಿಳ್ಕೋಬೇಕು. ಅದರಲ್ಲಿ 60 to 70% ಮಾತ್ರ ನಿಮಗೆ ಫೋನಿಕ್ಸ್ ಮೇಲೆ ಡಿಪೆಂಡ್ ಆಗ್ಬೋದು. ಇನ್ನು ಉಳಿದಿರೋ ಬಹಳ ವಿಷಯ ನಾನು ಹೇಳಿದೆ ನಿಮಗೆ. 1 ವಾರ 2 ವಾರದಲ್ಲೇ ನಿಮಗೆ 70% ಇಂಗ್ಲಿಷ್ ಓದಕ್ ಬರುತ್ತೆ. ಇನ್ನು 30% ಇಂಗ್ಲಿಷ್ ಓದಕ್ಕೆ ನಿಮಗೆ 6 ತಿಂಗಳಾಗುತ್ತೆ ಅಂತ ನಾನು ಹೇಳಿದ್ದು ಇದೇ ಕಾರಣಕ್ಕೋಸ್ಕರ. ಇಲ್ಲೊಂದು ಸಿಂಪಲ್ ಎಕ್ಸಾಂಪಲ್ ಇದೆ ನೋಡಿ. ಇದರಲ್ಲಿ ಕಾಮನ್ ಲೆಟರ್ ಕಾಂಬಿನೇಷನ್ ಯಾವುದು? ಇದರಲ್ಲಿ MON ಮತ್ತೆ MON ಕಾಮನ್ ಆಗಿದೆ. 2 ಪದದಲ್ಲೂ MON ಕಾಮನ್ ಆಗಿದೆ. ಸೊ ಏನಾಗಿದೆ ಇಲ್ಲಿ, ಫಸ್ಟ್ ಈ ಕಡೆ ಇರೋ ಪದದಲ್ಲಿ ಕೊನೆಯಲ್ಲಿ ಬಂದಿದೆ, ಈ ಕಡೆ ಇರೋ ಪದದಲ್ಲಿ ಸ್ಟಾರ್ಟಿಂಗ್ ಅಲ್ಲೇ ಇದೆ. ಸೊ ಇಂಗ್ಲಿಷ್ ಅಲ್ಲಿ ಇನ್ನೊಂದು ಸಮಸ್ಯೆ ಇದೆ. ಸ್ಟಾರ್ಟಿಂಗ್ ಅಲ್ಲಿ ವಾವೆಲ್ ಬಂದಾಗ, ಕೊನೆಯಲ್ಲಿ ವಾವೆಲ್ ಬಂದಾಗ ಅದು ಲಾಂಗ್ ಆಗುತ್ತಾ ಶಾರ್ಟ್ ಆಗುತ್ತಾ, ಅದು ಬಹಳ ಇಂಪಾರ್ಟೆಂಟ್. ಹಾಯ್ ಫ್ರೆಂಡ್ಸ್, ಇದೊಂದು ವಿಶೇಷ ಸೂಚನೆ. ನಮ್ಮಲ್ಲಿ ಇದೀಗ ಆನ್ಲೈನ್ ಸ್ಪೋಕನ್ ಇಂಗ್ಲಿಷ್ ಕೋರ್ಸ್ನ ಹೊಸ ಬ್ಯಾಚ್ ಶುರುವಾಗಿದೆ. ನೀವು ಇನ್ಮೇಲೆ ಎಲ್ಲೂ ಹೊರಗಡೆ ಹೋಗಿ ಇಂಗ್ಲಿಷ್ ಕಲಿಯುವ ಅವಶ್ಯಕತೆ ಇಲ್ಲ. ಮನೆಯಲ್ಲೇ ಕೂತ್ಕೊಂಡು ಯಾವುದೇ ಟೆನ್ಷನ್ ಇಲ್ಲದೆ, ಏನು ಮುಗಿದರೆ ಇಲ್ಲದೆ ಇಂಗ್ಲಿಷ್ ಮಾತಾಡೋದನ್ನ ಕಲಿಯಬಹುದು. ಸ್ನೇಹಿತರೆ, ಸ್ಪೋಕನ್ ಇಂಗ್ಲಿಷ್ ಮಾತ್ರ ಅಲ್ಲ, ನಿಮಗೆ ಇಂಗ್ಲಿಷ್ನ ಓದಲಿಕ್ಕೆ ಬರಲಿಕ್ಕೆ ಬರಲ್ಲ ಅಂತ ಇಟ್ಕೊಳ್ಳಿ. ಈಗ ಇಂಗ್ಲಿಷಲ್ಲಿ ನಿಮಗೆ ಓದಲಿಕ್ಕೆ ಬರಲಿಕ್ಕೆ ಬರಲ್ಲ, ಬರೀ ನಿಮಗೆ ABCD ಮಾತ್ರ ಗೊತ್ತು, ಅಥವಾ ABCD ಗೊತ್ತಿಲ್ಲ ಅಂತ ಇಟ್ಕೊಳ್ಳಿ. ಸೊ ABCD ಗೊತ್ತಿಲ್ಲ ಅಂತ ಪರವಾಗಿಲ್ಲ, ನಾವು ನಿಮಗೆ ಇಂಗ್ಲಿಷ್ನ ಬೇಸಿಕ್ ಇಂದನೇ ಓದಲಿಕ್ಕೆ ಮತ್ತೆ ಬರಲಿಕ್ಕೆ ಸಹ ಹೇಳ್ಕೊಡ್ತೀವಿ. ಅದು ಅಲ್ಲದೆ ನಿಮಗೆ ಒಂದು ವೇಳೆ ಕನ್ನಡ ಬರಲ್ಲ ಅಂತ ಇಟ್ಕೊಳ್ಳಿ, ಕನ್ನಡನೂ ಹೇಳ್ಕೊಟ್ಟು ಕನ್ನಡದಿಂದ ಇಂಗ್ಲಿಷ್ನ ಹೇಗೆ ಓದೋದು, ಕನ್ನಡನೂ ನಾವು ಹೇಳ್ಕೊಟ್ಟು ಅದರ ಮೂಲಕ ಇಂಗ್ಲಿಷ್ನ ಹೇಗೆ ಕಲಿಯೋದು ಅನ್ನೋದನ್ನ ನಾವು ಈ ಕೋರ್ಸಲ್ಲಿ ಇನ್ಕ್ಲೂಡ್ ಮಾಡಿದ್ದೀವಿ. ಸ್ನೇಹಿತರೆ, ಈ ಕೋರ್ಸ್ನ ಚಿಕ್ಕ ಮಕ್ಕಳನ್ನು ಹೊರತುಪಡಿಸಿ ಬೇರೆ ಯಾರು ಬೇಕಾದ್ರೆ ಈ ಕೋರ್ಸ್ಗೆ ಜಾಯ್ನ್ ಆಗಬಹುದು. ನೀವು ಕೆಲಸ ಹೋಗೋರು ಇರ್ಬೋದು, ಮನೆಯಲ್ಲಿ ಇರ್ಬೋದು, ಅಥವಾ ನೀವು ಯಾವುದೋ ಒಂದು ಬಿಸ್ನೆಸ್ ಮಾಡ್ತಾ ಇರ್ಬೋದು. ಓಕೆ, ಸೊ ಯಾರು ಬೇಕಾದ್ರೂ ಈ ಕೋರ್ಸ್ನ ಜಾಯ್ನ್ ಆಗಬಹುದು. ಹಾಗಾದ್ರೆ ಸ್ನೇಹಿತರೆ, ತಡ ಯಾಕೆ? ಈ ಸ್ಪೋಕನ್ ಇಂಗ್ಲಿಷ್ ಕೋರ್ಸ್ ಮತ್ತು ಇಂಗ್ಲಿಷ್ ಬೇಸಿಕ್ ರೀಡಿಂಗ್ ಅಂಡ್ ರೈಟಿಂಗ್ ಕೋರ್ಸ್ನ ಜಾಯ್ನ್ ಆಗಬೇಕು ಅಂತ ಆಸಕ್ತಿ ಇರೋರು ಈ ಕೂಡಲೇ ನಿಮ್ಮ ಫೋನ್ ತೆಗೆದುಕೊಳ್ಳಿ, ಹಾಗೂ ಇಲ್ಲಿ ಬರ್ತಿರುವಂತಹ ನಂಬರ್ಗೆ ಅಥವಾ ಕೆಳಗಡೆ ಬರ್ತಾ ಇರುವಂತಹ ನಂಬರ್ಗೆ ನೀವು ಕರೆ ಮಾಡತಕ್ಕದ್ದು, ಅಥವಾ ವಾಟ್ಸ್ಆ್ಯಪ್ನಲ್ಲಿ ಸಂಪರ್ಕಿಸಿ ನಿಮ್ಮ ಹೆಸರನ್ನ ರಿಜಿಸ್ಟರ್ ಮಾಡ್ಕೊಳ್ಳಿ. ಇದನ್ನ ಓದ್ತೀನಿ ನೋಡಿ, ಓದ್ದಾಗಲೇ ಗೊತ್ತಾಗುತ್ತೆ ನಿಮಗೆ. ಲೆಮನ್ ಲೆಮನ್, ಕಾಮನ್ ಕಾಮನ್, ಡಿಮನ್ ಡಿಮನ್, ಸಮನ್ ಸಮನ್. ಸೊ ಇಲ್ಲಿ ನಾವು MON ಅಂತ ಇದೆಯಲ್ವಾ, ಇದನ್ನ ನಾವು ಮನ್ ಅಂತ ಹೇಳ್ತಾ ಇದೀವಿ. ಮನ್ ಮನ್, ಸ್ಯಾಮನ್ ಸ್ಯಾಮನ್, ಸರ್ಮನ್ ಸರ್ಮನ್, ಸಿನಮನ್ ಸಿನಮನ್. ಓಕೆ, ಬಟ್ ಇಲ್ಲಿ ಸ್ಟಾರ್ಟ್ ಆದಾಗ ಇದನ್ನ ನಾವು ಮನ್ಸ್ಟರ್ ಅಂತ ಹೇಳಲ್ಲ. ಇಟ್ಸ್ ಮಾನ್ಸ್ಟರ್, ಮಾನ್ಸ್ಟರ್, ಮಾನಿಟರ್, ಮಾನ್ಯುಮೆಂಟ್, ಮೊನೊಲಾಗ್, ಮೊನೊಲಾಗ್, ಮೊನಾರ್ಕಿ, ಮೊನಾರ್ಕಿ, ಮೊನೊಕಾಲ್, ಮೊನೊಕಾಲ್, ಸಾರಿ ಮೊನೊಕಲ್, ಮೊನೊಕಲ್, ಮೊನೊಲಿತ್, ಮೊನೊಲಿತ್, ಮೊನೊಗ್ರಾಮ್, ಮೊನೊಗ್ರಾಮ್. ಇದರಿಂದ ನಿಮ್ಗೆ ಏನ್ ಅರ್ಥ ಆಯ್ತು? ಇಲ್ಲಿ M ಇದೆ, O ಇದೆ, ಇದನ್ನ ನಾವು ಮನ್ ಅಂತ ಹೇಳ್ತಾ ಇದೀವಿ. ಅಂದ್ರೆ MUN ಸಮಾನ, MUN ಸಮಾನ. O ಇದೆ, ಆದ್ರೆ O ನ ನಾವು ಸೌಂಡ್ ಮಾಡ್ತಾ ಇದೀವಿ. ನಾನು ಅವತ್ತೇ ಹೇಳಿದೆ ನಿಮಗೆ, O ಅನ್ನೋ ಅಕ್ಷರಕ್ಕೆ ಮತ್ತೆ A ಅನ್ನೋ ಅಕ್ಷರಕ್ಕೆ ಬೇರೆ ಬೇರೆ ಉಚ್ಚಾರಣೆ ಇದೆ. ಅದರಲ್ಲಿ ಸೌಂಡ್ ಒಂದು. O ಕೊನೆಯಲ್ಲಿ ಬಂದಾಗ, ಬಹಳ ಸಲ O ಕೊನೆಯಲ್ಲಿ ಬಂದಾಗ ಆಗುತ್ತೆ. ಎಲ್ಲೆಲ್ಲಿ ಆಗುತ್ತೆ ಅಂತ ಆಮೇಲೆ ನೋಡೋಣ. ಈಗ MON ಗೊತ್ತಾಯ್ತಲ್ವಾ? MON ಫಸ್ಟ್ ಗೆ ಬಂದ ಲೆಮನ್, ಕಾಮನ್, ಡಿಮನ್. ಒಂದು ನಿಮಿಷ ಬ್ರೇಕ್, ಆಮೇಲೆ ತಗೊಳ್ಳೋಣ, ಇದು ಮುಗಿಸ್ಬಿಡ್ತೀನಿ. MON ಲೆಮನ್, ಕಾಮನ್, ಡಿಮನ್, ಸಮನ್, ಸ್ಯಾಮನ್, ಸರ್ಮನ್, ಸಿನಮನ್, ಮನ್ 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 ಮನ್. ಇಲ್ಲಿ ಮಾನ್ಸ್ಟರ್ ಅಂತ ಸ್ಟಾರ್ಟಿಂಗ್ ಅಲ್ಲಿ ಬರ್ತದೆ. ಸೊ ನಿಮಗೆ ಡೌಟ್ ಆಗಬಾರ್ದು ಇದು ಯಾಕೆ ಅಂತ ಕೇಳಿದ್ರೆ, ಈಗ ನಾನು ರೀಸನ್ ಹೇಳ್ತೀನಿ. ಕೊನೆಗೆ ಬಂದಾಗ ಈ ತರ ಕಾಂಬಿನೇಷನ್ ಕೊನೆಯಲ್ಲಿ ಬಂದಾಗ, ಅಲ್ಲಿ O ಇರೋದ್ರಿಂದ ಕೊನೆಯಲ್ಲಿ ಬಂದಾಗ ಬೇರೆ ಲೆಟರ್ಸ್ ಬಂದಾಗಲೂ ಸ್ವಲ್ಪ ಚೇಂಜ್ ಆಗುತ್ತೆ. A ಬಂದಾಗ ಚೇಂಜ್ ಆಗುತ್ತೆ, E ಬಂದಾಗ, I ಬಂದಾಗ ಎಲ್ಲ ಚೇಂಜ್ ಆಗುತ್ತೆ. ಆಮೇಲೆ ನೋಡೋಣ. ಸೊ ಅರ್ಥ ಆಯ್ತಲ್ಲ ನಿಮಗೆ? ಮನ್ ಮಾನ್, ಮನ್ ಮಾನ್, ಮನ್ ಮಾನ್. ಇದು ಲಾಸ್ಟ್ ಅಲ್ಲಿ ಇದೆ, ಅದಕ್ಕೆ ಮನ್. ಇದು ಫಸ್ಟ್ ಅಲ್ಲೇ ಇದೆ, ಮಾನ್. ಓಕೆ, ಸೊ ಇಲ್ಲಿ MON ಆಯ್ತು. ಇನ್ನು ಬೇರೆ ಅಕ್ಷರಗಳ ಕಾಂಬಿನೇಷನ್ ಬರುತ್ತಾ ಅನ್ನೋದು ನಿಮಗೆ ಡೌಟ್ ಅಲ್ವಾ? ಎಸ್, ಬರುತ್ತೆ ನೋಡಿ. CON ಬಂದಾಗ್ಲೂ ಇದೇ ಸಮಸ್ಯೆ. ಇಲ್ಲಿ ಬೇಕನ್, ಇಲ್ಲಿ ಬ್ಯಾ ಯಾಕಾಗಲ್ಲ ಅದು ಬೇರೆ ವಿಷಯ. ಬೇಕನ್ ಕನ್ ಕನ್, CON ಬಂದಾಗ ಕಾನ್ ಕನ್ ಎರಡೂ ಬರುತ್ತೆ. ಸೊ ಕಾನ್ ಅಲ್ಲ, ಇದು ಕನ್. ಬೇಕನ್, ಫ್ಯಾಲ್ಕನ್, ಡೀಕನ್, ಫ್ಯಾಲ್ಕನ್, ಡೀಕನ್ ಅಲ್ಲ, ಡೀಕನ್, ಸಿಲಿಕನ್, ಲೆಕ್ಸಿಕನ್, ಬೀಕನ್, ಕನ್ ಕನ್ ಕನ್. ಇಲ್ಲಿ
ಕಾನ್ಸೆಪ್ಟ್. ಕನ್ಸೆಪ್ಟ್ ಅಂತ ತುಂಬಾ ಜನ ಅದನ್ನು ಮಿಸ್ಪ್ರೊನೌನ್ಸ್ ಮಾಡೋದು. ಇಟ್ಸ್ ಕಾನ್ಸೆಪ್ಟ್, ಕಾಂಟೆಕ್ಸ್ಟ್, ಕಾಂಟ್ಯಾಕ್ಟ್, ಕಾನ್ಸರ್ಟ್, ಕಾನ್ಫ್ಲಿಕ್ಟ್. ಇದನ್ನ ಕೆಲವು ಸಲ ಕನ್ಫ್ಲಿಕ್ಟ್ ಅಂತ ಹೇಳ್ತಾರೆ. ಕಾನ್ಸ್ಟೆಂಟ್, ಕಾಂಗ್ರೆಸ್, ಕಾನ್ವೆಂಟ್, ಕಾನ್ಸನೆಂಟ್. ಗಾಟ್ ಇಟ್? ಸೊ ಇಲ್ಲಿ ಕನ್ ಕನ್ ಕನ್, ಕಾನ್ ಕಾನ್ ಕಾನ್. ಯಾಕೆ ಕನ್ನದ್ದು ಯಾಕಿದೆ? ಕೊನೆಗೆ ಬಂದಿದೆ. ಇಲ್ಲಿ ಕಾನ್ ಅಂತ ಯಾಕಿದೆ? ಇಲ್ಲಿ ಸ್ಟಾರ್ಟಿಂಗ್ ಅಲ್ಲಿ ಬಂದಿದೆ. ಸ್ಟಾರ್ಟಿಂಗ್ ಅಲ್ಲಿ ಬಂದ್ರೂ ಎಲ್ಲದೂ ಕಾನ್ ಅಂತಾನೆ ಬರ್ಬೇಕಾ? ಇಲ್ಲ, ಸ್ಟಾರ್ಟಿಂಗ್ ಅಲ್ಲಿ ಬಂದ್ರು ಕನ್ ಅಂತ ಬರುತ್ತೆ, ಅದೇ ಬೇರೆ ಪಾಠ. ಓಕೆ, ಸೊ ಹೀಗೆ ಬಹಳ ವಿಷಯಗಳು ನಾವು ತಿಳ್ಕೊಂಡ್ರೆ ಮಾತ್ರ ನಮಗೆ ಇಂಗ್ಲಿಷು ಕಂಪ್ಲೀಟ್ ಆಗಿ ನಿಮಗೆ. ಸೊ ಕಾನ್ ಆಯ್ತಲ್ವಾ? TON ನೋಡೋಣ. TON ಇಲ್ಲಿ ನೋಡಿ, COTTON, ಟನ್, ಕಾಟನ್, ಬಟನ್, ಸ್ಕೆಲ್ಟನ್, ಗ್ಲಟನ್, ಮಟನ್, ಕಾಟನ್, ಪ್ಲಾಂಕ್ಟನ್, ಕ್ಯಾಂಪ್ಟನ್, ಟನ್ ಟನ್ ಟನ್. ಅದೇ ನಿಮಗೆ ಇಲ್ಲಿ TON ಇದೆ. ಅದೇನಾಗುತ್ತೆ? ಟಾನ್ಸಿಲ್, ಟಾನಿಕ್, ಟಾನ್ಸಿಲ್, ಟನೇಜ್, ಟಾನ್ಸ್, ಟೋನಲ್, ಟೋನ್ಲೆಸ್, ಟೋನರ್, ಟಂಗ್. ಇದು ಸ್ವಲ್ಪ ಚೇಂಜ್ ಆಗುತ್ತೆ. ಟಂಗ್, ಟೋನಾಲಿಟಿ. ಆಮೇಲೆ TON ಆಯ್ತಲ್ವಾ? SON ನೋಡಿ, ಪರ್ಸನ್, ಪರ್ಸನ್, ಸಾನೆಟ್, ಪರ್ಸನ್, ಲೆಸನ್, ಸೀಸನ್, ಪಾಯ್ಸನ್, ಪ್ರಿಸನ್, ಸನ್ 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 ಸನ್. ಇಲ್ಲಿ ಸಾನೆಟ್, ಸೋನಾ, ಸಾಂಗ್, ಸೋನೋಗ್ರಾಮ್, ಸಾಂಗ್ ಬರ್ಡ್, ಸೋನಿ, ಇಲ್ಲಿ ಲಾಂಗ್ ವೋವೆಲ್ ಇದೆ. ಅದೇ ತರ DON, ಲಂಡನ್, ಲಂಡನ್, ಪಾರ್ಡನ್, ಟೆಂಡನ್, ಅಬ್ಯಾಂಡನ್, ರಿಬನ್, ಕಾರ್ಬನ್, ಬೋಬನ್, ಗಿಬನ್, ಲಿಸ್ಬನ್. ಇಲ್ಲಿ ಬನ್ 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 ಇದೆ, ಬಟ್ ಇಲ್ಲಿ ನೋಡಿ ಬಾನ್, ಜಾಸ್ತಿ ವರ್ಡ್ಸ್ ಇಲ್ಲ. ಇನ್ಫ್ಯಾಕ್ಟ್ ಬಾನ್ ಫೈರ್, ಬಾಂಡ್, ಬಾಂಗೋ, ಬಾನೆಟ್, ಬಾಂಕರ್ಸ್, ಬಾನಿ. ಈ ತರದೆಲ್ಲ ಡಿಫ್ರೆಂಟ್ ಆಗಿರುವಂತಹ ವಿಷಯಗಳನ್ನ ತಿಳ್ಕೊಂಡ್ರೆ ನಿಮಗೆ 100%, ನಾಟ್ 100% ಅಂತಲೂ ನಾನು ಹೇಳಲ್ಲ, ಮೇ ಬಿ 99.9%, 1% ಉಳಿಯುತ್ತೆ ಎಲ್ಲ. ಬಟ್ ನಿಮಗೆ 100% ಬೇಕು ಅಂತ ಹೇಳಿದ್ರೆ IPA ಅಂತ ಒಂದು ಪಾಠ ಕಲಿಬೇಕು. ಅದರಲ್ಲಿ ನನಗೆ ಕಂಪ್ಲೀಟ್ ಆಗಿ 100% ಇಂಗ್ಲೀಷನ್ನ ಓದಕ್ಕೆ ಬರೆಯೋಕ್ಕೆ ನೀವು ಕಲಿಬೇಕಂದ್ರೆ IPA ಗೊತ್ತಿರಬೇಕು. ಒಂದು ಡಿಕ್ಷನರಿ ನಮ್ಮ ಜೊತೆಗೆ ಇರಬೇಕು. ಅಲ್ಲ, ಇವಾಗ ನೀವು ಡಿಕ್ಷನರಿ ತಗೊಳ್ಳೋದೇನು ಬೇಡ, ಇವಾಗ ಇಂಟರ್ನೆಟ್ಟಲ್ಲೇ ಇದೆ. ಡೌಟ್ ಇದ್ರೆ ಆ IPA ನೋಡೋದು, ಡಿಕ್ಷನರಿಲಿ ಏನಿದೆ ಅನ್ನೋದು ನೋಡೋದು. ಈಗಲೂ ನಾನು ನೋಡ್ತೀನಿ, ನನಗೆ ಎಲ್ಲ ಪದಗಳು ನನಗೆ ಗೊತ್ತು ಅಂತ ನಾನು ಹೇಳ್ತಾ ಇಲ್ಲ. ಇಂಗ್ಲೀಷಲ್ಲಿ ಡೈಲಿ ಒಂದೊಂದು ಹೊಸ ಪದಗಳು ಬರ್ತಾ ಇರ್ತವೆ. ಸೊ ಅದ್ರ ಉಚ್ಚಾರಣೆ ಏನು ಅನ್ನೋದನ್ನ ನಾನು ಈಗಲೂ ಸಹ ನೋಡ್ತಾ ಇರ್ತೀನಿ. ಐ ಆಮ್ ಸ್ಟಿಲ್ ಎ ಲರ್ನರ್. ನಿಮ್ಮ ಥರನೇ ನಾನು ಸ್ಟೂಡೆಂಟ್. ಈಗ ಇಂಗ್ಲೀಷನ್ನು ಇನ್ನೂ ಕಲಿತಾನೆ ಇದ್ದೀನಿ ನಾನು. ಓಕೆ, ಸೊ ಅರ್ಥ ಆಯ್ತಲ್ಲ? ಸೊ ಈ ತರ ಕಾಂಬಿನೇಷನ್ ಎಂಡಲ್ಲಿ ಬರುವಂಥದ್ದು, ಸ್ಟಾರ್ಟಿಂಗ್ ಅಲ್ಲಿ ಬರುವಂಥದ್ದು, ಇದ್ರ ಬಹಳ ವ್ಯತ್ಯಾಸ ಇರುತ್ತೆ. ಇದನ್ನ ನಾವು ಸ್ವಲ್ಪ ಗಮನಿಸಬೇಕು. ಇದರ ಲಾಂಗ್, ಈಗ ಕನ್ನಡದಲ್ಲಾದ್ರೆ ಎಲ್ಲ ಅಕ್ಷರಗಳಿಗೂ, ಎಲ್ಲ ಉಚ್ಚಾರಣೆಗೂ ಒಂದೊಂದು ಅಕ್ಷರ ಇದೆ. ಇಂಗ್ಲೀಷಲ್ಲಿ ಇಲ್ಲದೆ ಇರೋದ್ರಿಂದ ಲಾಂಗ್ ವವೆಲ್ಲು ಅದೇನೆ, AEIOನೇ, ಶಾರ್ಟ್ ವವೆಲ್ಲು AEIOನೇ ಬರವಣಿಗೆಯಲ್ಲಿ, ಲೆಟರ್ಸ್ ಅಲ್ಲಿ. ಹಾಗಾಗಿ ಕನ್ಫ್ಯೂಷನ್ ಇದ್ದಿದ್ದೆ ಅಲ್ವಾ? ಸೊ ಬಹಳ ಹುಷಾರಾಗಿರ್ಬೇಕು. ಆಮೇಲೆ ನೀವು ಸ್ಪೆಲ್ಲಿಂಗ್ ಪ್ಯಾಟರ್ನ್ ನೆಕ್ಸ್ಟ್ ನಾವು ಇದು ಮಾಡೋಣ, ಒಂದು ಪ್ರಾಕ್ಟೀಸ್ ನಾನು ಮಾಡಿಸ್ತೀನಿ. ಈಗ ಕಾಂಬಿನೇಷನ್ ಅಲ್ಲ, ಇದು ಸ್ಪೆಲ್ಲಿಂಗ್, ಸೈಲೆಂಟ್ ಲೆಟರ್ ಏನಿದೆ ಅದನ್ನ ಪ್ರಾಕ್ಟೀಸ್ ಮಾಡಿಸ್ತೀನಿ. ಸೊ ಒಂದು ಪದನ ನಾವು ಅಟ್ಲೀಸ್ಟ್ 3 ಸಲ 4 ಸಲ ಹೇಳಿದಾಗ ಅದು ಮೈಂಡಲ್ಲಿ ಕೂತ್ಕೊಳ್ಳುತ್ತೆ. ಮತ್ತು ಒಂದು ಪ್ಯಾಟರ್ನ್ ನಾವು ಅಬ್ಸರ್ವ್ ಮಾಡಬೇಕು. ಇದು ಹಿಂಗೆ ಬಂದಾಗ ಹಿಂಗೆ ಬರುತ್ತೆ, ಹಿಂಗೆ ಬಂದಾಗ ಹಿಂಗೆ ಅಬ್ಸರ್ವೇಷನ್ ಇರಬೇಕು. ಅಬ್ಸರ್ವೇಷನ್, ಡೇಟಾ ಆ್ಯಂಡ್ ಇನ್ಫಾರ್ಮೇಷನ್ ಇದೆಲ್ಲದು ನಾಲೆಜಾಗಿ ಕನ್ವರ್ಟ್ ಆಗಬೇಕಂದ್ರೆ ಅದು ನಿಮಗೆ ಪ್ರಾಕ್ಟೀಸ್ ಮೂಲಕನೇ ಕನ್ವರ್ಟ್ ಆದಾಗ ನಾಲೆಜ್ ಆಗಿ ಉಳ್ಕೊಳ್ಳುತ್ತೆ. ಓಕೆ, ರೈಟ್, ಬ್ರೇಕ್ ತಗೊಳ್ಳೋಣ. ಬ್ರೇಕ್ ಆದ್ಮೇಲೆ ಕಂಟಿನ್ಯೂ ಮಾಡೋಣ.